ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಹಿತ್ಕಿದ ಅವರೇ ಬೇಳೆನಲ್ಲಿ ಇವತ್ತು ನಾನು ನಿಮಗೆ ಈ ಸ್ವೀಟ್ ಪೊಂಗಲ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬಾಯಲ್ಲಿಟ್ಟರೆ ಹಂಗೇ ಕರಗೋಗ್ಬಿಡುತ್ತೆ, ಅಷ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ. ತುಂಬಾ ಕಡಿಮೆ ಸಮಯದಲ್ಲಿ ಇದನ್ನು ನಾವು ಮಾಡ್ಕೊಳ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಇದಕ್ಕೆ ಬೇಕಾಗೋದಿಲ್ಲ. ಸೊ ಈ ಸಂಕ್ರಾಂತಿ ಹಬ್ಬಕ್ಕೆ ನೀವು ಕೂಡ ಪೊಂಗಲ್ನ ಮಾಡಬೇಕಿದ್ರೆ ಈ ಪೊಂಗಲ್ನ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಮೊದಲನೇದಾಗಿ ಕುಕ್ಕರ್ ಅಥವಾ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡದ್ರಲ್ಲಿ ಒಂದು ಬಟ್ಲಾಗುವಷ್ಟು ತೊಳ್ಕೊಂಡಿರೋ ಅಕ್ಕಿನ ಹಾಕ್ಕೊಳ್ಳಿ. ರೇಷನ್ ಅಕ್ಕಿ ಅಥವಾ ಮಸೂರಿ ಅಕ್ಕಿ ಯಾವುದಾದ್ರೂ ಸರಿ. ಅದೇ ರೀತಿ ಅರ್ಧ ಕಪ್ನಷ್ಟು ಹೆಸರು ಬೇಳೆ ಕೂಡ ಚೆನ್ನಾಗಿ ತೊಳೆದು ಹಾಕಿ, ಹಾಗೆಯೇ 1 ಕಪ್ ಆಗುವಷ್ಟು ಹಿಕ್ಕಿದ ಅವರೇ ಬೇಳೆನ ಹಾಕ್ಕೊಳ್ಬೇಕು. ಮತ್ತು ಇದಕ್ಕೆ 5 ಗ್ಲಾಸ್ ಆಗುವಷ್ಟು, ಅಂದರೆ ಇದೇ ಕಪ್ ಅಳತಿನಲ್ಲಿ 5 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ. ಸೊ 1 ಕಪ್ ಅಕ್ಕಿ, ಅರ್ಧ ಕಪ್ನಷ್ಟು ಹೆಸರು ಬೇಳೆ, 1 ಕಪ್ ಆಗುವಷ್ಟು ಹಿಕ್ಕಿದ ಅವರೇ ಬೇಳೆ ಹಾಕ್ಕೊಂಡಿರೋದಿಲ್ಲಿ. ಮತ್ತು ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಅರಿಶಿನದ ಪುಡಿ, 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ ಮಾತ್ರ ಒಂದು 3 ವಿಸಿಲ್ ಹಾಕಿಸ್ಕೊಳ್ಳಿ. ಅದು ನಮಗೆ ಚೆನ್ನಾಗಿ ಬೇಯಬೇಕು. ಒಂದು 3 ವಿಸಿಲ್ ಆದಮೇಲೆ ತೆಗೆದು ನೋಡಿ, ನಮಗೆ ಚೆನ್ನಾಗಿ ಎಲ್ಲನೂ ಸಹ ಸಾಫ್ಟಾಗಿ ಬೆಂದೋಗ್ಬಿಟ್ಟಿರುತ್ತೆ. ಸೊ ನಿಮಗೆ ಈ ಪೊಂಗಲ್ ಅನ್ನೋದು ತುಂಬ ಸಾಫ್ಟಾಗಿರೋದು ಇಷ್ಟ ಇಲ್ಲ ಅಂತಂದರೆ ಇದೇ ಡೈರೆಕ್ಟಾಗಿ ನೀವು ಈಗಲೇ ಬೆಲ್ಲನ ಹಾಕ್ಕೊಳ್ಳಿ. ನನಗಿಲ್ಲಿ ಸ್ವಲ್ಪ ಸಾಫ್ಟಾಗಿದ್ರೇ ಪೊಂಗಲ್ ಅನ್ನೋದು ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಒಂಚೂರು ಈ ರೀತಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಅಥವಾ ನೀವು ಡೈರೆಕ್ಟಾಗಿ ಬೆಲ್ಲನೂ ಸಹ ಹಾಕ್ಕೊಳ್ಬೋದು. ಈ ರೀತಿ ಒಂಚೂರು ಮ್ಯಾಶ್ ಮಾಡಿಕೊಂಡ್ರೆ ನಮಗೆ ಒಂದು ಒಳ್ಳೆ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಹಂಗೆ ಕರಗೋಗ್ಬಿಡುತ್ತೆ, ಅಷ್ಟು ಸೂಪರಾಗಿ ಬರುತ್ತೆ. ಈ ಥರ ಸ್ವಲ್ಪ ನಾವು ಇದನ್ನ ಮ್ಯಾಶ್ ಮಾಡಿಕೊಂಡು ಆನಂತರ ಇದಕ್ಕೆ ನಾವು ಬೆಲ್ಲನ ಹಾಕ್ಕೊಳ್ಬೇಕು. ನಾನಿಲ್ಲಿ 1/4 ಕಪ್ ಆಗುವಷ್ಟು ಬೆಲ್ಲನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಅನ್ನೋದು ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ, ಕಡಿಮೆ ಆಗಲ್ಲ, ಹಾಗೆಯೇ ಜಾಸ್ತಿ ಆಗಲ್ಲ. ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡೋರು 2 ಕಪ್ ತನಕನೂ ನೀವು ಬೆಲ್ಲನ ಹಾಕ್ಕೊಳ್ಬೋದು. ಈ ರೀತಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಕರಗಿ ನಮಗೆ ಸ್ವಲ್ಪ ತೆಳ್ಳಗಾಗತ್ತೆ. ನಿಮಗೆ ಪೊಂಗಲ್ ಅನ್ನೋದು ಸ್ವಲ್ಪ ತೆಳ್ಳಗಿರಬೇಕು ಅಂತಂದರೆ ಸ್ವಲ್ಪ ಬಿಸಿ ನೀರನ್ನು ನೀವು ಈಗಲೇ ಕಾಯಿಸಿ ಕೂಡ ಹಾಕ್ಕೊಳ್ಬೋದು. ಒಂದು 5 ನಿಮಿಷ ಕರಗಿಸ್ಕೊಂಡು ಆನಂತರ ಗ್ಯಾಸ್ ಆಫ್ ಮಾಡಿಬಿಡಿ. ಅಷ್ಟೇ ನಮಗೆ ಪೊಂಗಲ್ ಅನ್ನೋದು ರೆಡಿ ಆಗುತ್ತೆ. ಈಗ ಅದ್ರ ಮೇಲೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋ ಈ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ಒಣಕೊಬ್ಬರಿನೂ ಸಹ ಬೇಕಿದ್ರೆ ಹಾಕ್ಕೊಳ್ಬೋದು. ನಾನಿಲ್ಲಿ ತುಂಬಾ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಾಗುತ್ತೆ. ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರೀತೆ ಕಾಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟರಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.